ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ತಮಿಳು ಚಲನಚಿತ್ರ ನಿರ್ಮಾಪಕ ರವೀಂದ್ರ ಚಂದ್ರಶೇಖರನ್ ಜನಪ್ರಿಯ ಕಿರುತೆರೆ ನಟಿ ಮಹಾಲಕ್ಷ್ಮಿ ಮದುವೆಯಾದ ಸುದ್ದಿ ನ್ಯಾಷನಲ್ ಮೀಡಿಯಾಗಳಲ್ಲಿ ಹರಿದಾಡಿತ್ತು. ಮದುವೆಯಾದ ದಿನದಿಂದಲೂ ಈ ಜೋಡಿ ಸುದ್ದಿಯಲ್ಲಿದೆ. 2 ತಿಂಗಳಿಗಿಂತ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದ ಬಳಿಕ ಚಂದ್ರಶೇಖರನ್ ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು. ತುಂಬಾ ದಪ್ಪಗಿರುವ ಕಾರಣದಿಂದ ಕೆಲವರು ಅವರನ್ನು ಅಸಭ್ಯವಾಗಿ ಟ್ರೋಲ್ ಮಾಡಿದ್ರು. ಮತ್ತೊಂದೆಡೆ ಮಹಾಲಕ್ಷ್ಮಿಯನ್ನು ಕೆಲವರು ಟ್ರೋಲ್ಗಳ ಮೂಲಕ ಟೀಕಿಸ್ತಾ ಇದ್ರು. ನಿರ್ಮಾಪಕನನ್ನು ಮದುವೆಯಾದ ನಟಿ ಮಹಾಲಕ್ಷ್ಮಿ 2 ವರ್ಷಗಳ ನಂತರ ತಮ್ಮ ಮನಸ್ಸಿನ ಮಾತನ್ನು ಬಹಿರಂಗಪಡಿಸಿದ್ದಾರೆ. ಮದುವೆಯಾದ 2 ತಿಂಗಳಿಗೆ ದೂರವಾಗ್ತಾರೆ ಎಂದು ಅನೇಕರು ಹೇಳಿದ್ರು. ಮತ್ತೊಂದೆಡೆ ನಟಿಯೇ ಆತನಿಂದ ಮೋಸ ಮಾಡ್ತಾರೆ ಎಂಬ ವರದಿಗಳು ಕೂಡ ಕಂಡು ಬಂದಿತ್ತು. ಆದರೆ ಮದುವೆಯಾಗಿ 2 ವರ್ಷಗಳಾದ ಹಿನ್ನೆಲೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮೂಡ್ನಲ್ಲಿರುವ ನಟಿ ಮಹಾಲಕ್ಷ್ಮಿ ತಮ್ಮ ಪತಿಗಾಗಿ ಸ್ಪೆಷಲ್ ಪೋಸ್ಟ್ ಶೇರ್ ಮಾಡಿದ್ದಾರೆ. ನಾವಿಬ್ಬರು 2 ವರ್ಷಗಳ ಹಿಂದೆ ಒಟ್ಟಿಗೆ ಈ ಸುಂದರ ಪ್ರಯಾಣವನ್ನು ಪ್ರಾರಂಭಿಸಿದ್ದು. ಪತಿ ಚಂದ್ರಶೇಖರನ್ ಬಗ್ಗೆ ಬರೆದ ನಟಿ ಮಹಾಲಕ್ಷ್ಮಿ ಬೆಂಬಲ, ಅನಿಯಮಿತ ಪ್ರೀತಿ ಮತ್ತು ಕಾಲಾನಂತರದಲ್ಲಿ ಗಟ್ಟಿಯಾಗುವ ಬಂಧವೇ ನಿಜವಾದ ಪ್ರೀತಿ ಎಂದು ನಾನು ನಂಬುತ್ತೇನೆ ಎಂದು ಹೇಳಿದ್ರು. ಅಷ್ಟೇ ಅಲ್ಲ, ನೀನು ನನ್ನ ಆತ್ಮೀಯ ಗೆಳೆಯ, ನನ್ನ ನಂಬಿಕೆ, ನನ್ನ ಜೀವನ, ಪ್ರೀತಿ ಎಲ್ಲವೂ ನೀನೆ ಎಂದು ಬರೆದುಕೊಂಡಿದ್ದಾರೆ. ತನ್ನ ಮೇಲಿನ ಟ್ರೋಲ್ಗಳಿಗೆ ನಟಿ ಪ್ರತಿಕ್ರಿಯಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ನಾವು ನಮ್ಮ 2ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮುಂದೆ ಆಗುವ ಎಲ್ಲದರ ಬಗ್ಗೆ ಯೋಚಿಸಲಾರೆ. ಚಂದ್ರಶೇಖರನ್ ಪ್ರೀತಿಯನ್ನು ಪದಗಳಲ್ಲಿ ಹೇಳಲಾಗದು. ಮಹಾಲಕ್ಷ್ಮಿಯನ್ನು ಮದುವೆಯಾದ ಬಳಿಕ ನಿರ್ಮಾಪಕ ರವೀಂದ್ರ ನಾನಾ ಕಷ್ಟ ಕೂಡ ಅನುಭವಿಸಿದ್ರು. ವಂಚನೆ ಕೇಸಲ್ಲಿ ನಿರ್ಮಾಪಕ ಕೆಲವು ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾಯಿತು. ಬಳಿಕ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ್ರು. ರವೀಂದ್ರ ಚಂದ್ರಶೇಖರನ್ ಮದುವೆ ಆಗುವ ಮೊದಲು ಮಹಾಲಕ್ಷ್ಮಿ ಅನಿಲ್ ನೆರಡಿಮಲ್ಲಿಯನ್ನು ಮದುವೆಯಾಗಿದ್ರು. 2019ರಲ್ಲಿ ಇಬ್ಬರು ವಿಚ್ಛೇದನ ಪಡೆದ್ರು. ಸಚಿನ್ ಮಹಾಲಕ್ಷ್ಮಿಯ ಮೊದಲನೇ ಗಂಡನ ಮಗ. ಆದರೆ ಇವರು 2ನೇ ಮದುವೆಯಾದ ನಂತರ ತನ್ನ ಮಗನನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು.